ನಮಸ್ಕಾರ. ನಮಸ್ಕಾರ ನಮಸ್ಕಾರ ಬರ್ರಿ ಬರ್ರಿ ಮೇಡಮ್ ಅವರ ಲಕ್ಷಣ ಅಂತ ಐತ್ರಿ ಮೇಡಮ್ ನಾವು ಶ್ರೀನಿವಾಸ ಲಕ್ಷಣ ಮೇಡಮ್ ನಮ್ದು ಒಂದು 5 ಎಕರೆ ತೋಟ ಐತಿ ಮೇಡಮ್ ನಮ್ಮ ಫಾದರ್ ಮಾಡ್ತೀವಿ ಮೇಡಮ್ 2 ದಿವಸ ಎಜುಕೇಶನ್ ಕಿದ್ದೇವ್ರಿ ಅದಕ್ಕೆ ಇನ್ಮೇಲೆ ಬಂದು ನಾವು ಈಗ ಒಕ್ಕಲ್ ತನಕ ಬರ್ತೀರಿ. ಹೌದು ಭಾಳ ಖುಷಿ ನೋಡ್ರಿ ನಿಮ್ಮಂತ ವಿದ್ಯಾವಂತರೆಲ್ಲ ಕೃಷಿಗೆ ಬಂದ್ರ ಭಾಳ ಖುಷಿ ಆಗ್ತದ ನೋಡ್ರಿ. ಆಯ್ತು ಮೇಡಮ್ ಆದ್ರೂ ಅದಕ್ಕೆ ನಮ್ಗೆ ಏನೇನು ಒಂದು ಸ್ವಲ್ಪ ಮಾಡ್ಬೇಕು ಅಂತ ಅನುಗಾರ ಇದ್ರಿ ಹೌದು ನಮ್ಮ ಊರಾಗ ನಮ್ಮ ಅನುಗಾರ ಅವ್ರು ಹೇಳಿದ್ರಿ ಮೇಡಮ್ ಅವ್ರೆ ಬಂದು ಕೇಳು ಬರೀ ಮೇಡಮ್ ಎಲ್ಲ ಹೇಳ್ತಾರ ಅಂತಂದ್ರೆ ಅದಕ್ಕೆ ಏನೇನು ಮಾಡ್ಬೇಕು ಒಂದು ಸ್ವಲ್ಪ ಆಮೇಲೆ ರೈತ ಸಂಪರ್ಕದಿಂದ ಏನೇನು ಯೋಜನೆಗಳದಾವ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ. ಶ್ರೀನಿವಾಸ ಅವ್ರೆ ನೀವು ಇಲ್ಲಿ ಬಂದು ಭಾಳ ಚಲೋ ಮಾಡಿದ್ದೀರಿ. ಇದು ರೈತ ಸಂಪರ್ಕ ಕೇಂದ್ರ ಅನ್ನೋದು ಒಂದು ರೈತರಿಗಾಗಿ ಒಂದು ಆಫೀಸ್ ಇದ್ದಂಗ್ರಿ. ಇದು ಏನಂದ್ರೆ ಹೋಬಳಿ ಮಟ್ಟಕ್ಕೆ ಒಂದು ಇರ್ತದ್ರಿ. ಈಗ ನಮ್ಮ ಬಬಲೇಶ್ವರ ಹೋಬಳಿಯಲ್ಲಿ 12 ಪಂಚಾಯತಿಗೆ ಇದು ಒಂದು ಆಫೀಸ್ ರೀ. ಒಂದು 24 ಹಳ್ಳಿ ಕವರ್ ಮಾಡ್ತೀವಿ ರೀ. ಇಲ್ಲಿ ಭಾಳ ಯೋಜನೆಗಳು ಅದಾವ್ರಿ. ಎಲ್ಲ ಯೋಜನೆಗಳಂದ್ರೆ ಭೂಮಿ ಸಿದ್ಧತಾ ಪೂರ್ವ ನಾವು ಏನು ಕೃಷಿ ಅಂತರ್ಕರಣದಲ್ಲಿ ಕೊಡ್ತೀವಿ, ಹಾರ್ವೆಸ್ಟ್ ಮಾಡಿ ತಾಡ್ಪಲ್ವರೆಗೂ ಇಲ್ಲಿ ಸಿಗ್ತದ್ರಿ. ಬರ್ರಿ ನಮ್ದು ಏನೇನು ಯೋಜನೆ ಅದಾವ ಅಂತ ಅಲ್ಲಿ ಫೋಟೋದಾಗ ತೋರಿಸಿವಿ, ಅದನ್ನ ತೋರಿಸ್ತೀನಿ ಬರ್ರಿ. ಅಂತರ್ಕರಣ ಯೋಜನೆ ಅಡಿಯಲ್ರಿ ನಾವು ಎಲ್ಲ ಕೃಷಿ ಯಂತ್ರೋಪಕರಣಗಳು ಅಂದ್ರೆ ಹೈಟೆಕ್ ಇಂಪ್ಲಿಮೆಂಟ್ಸ್ ಅಂತಾರಲ್ರಿ. ಅಂದ್ರೆ ನೇಗಿಲ್ ಬಂತು, ನೇಗಿಲ್ ನಿಮ್ಗೆ ಟ್ರ್ಯಾಕ್ಟರ್ ಇದ್ರ ನೇಗಿಲ್ ಕೊಡ್ತೀವಿ. ಆಮೇಲೆ STP ಸ್ಪ್ರೇಯರ್ ರೀ, ಆಮೇಲೆ ರೋಟೋವೇಟರ್, ಆಮೇಲೆ ಎಲ್ಲಾ ಕೃಷಿ ಯಂತ್ರೋಪಕರಣ ಏನ್ ಅದಾವಲ್ರಿ ಎಲ್ಲಾನು ನಾವು ನಿಮಗ ಕೊಡ್ತೀವಿ. ಆಮೇಲೆ ಮೇಡಮ್ ಈಗ ನಾವು ಎತ್ತಲಿ ಉಳ್ಮೆ ಮಾಡಕ್ ಹೋಗಿರಿ ಮೇಡಮ್, ಬಿತ್ತು ಕುರ್ಗಿ ಅಂತ ಬಿತ್ತು ಕುರ್ಗಿನೂ ಸಿಗ್ತದ್ರಿ. ಅದು ನಿಮ್ಗೆ ರಿಯಾಯಿತಿ ದರದಲ್ಲೇ ಸಿಗ್ತದೆ. ಇದಕ್ಕ ನಾವು ಎಲ್ರಿಗೆ 50% ರಿಯಾಯಿತಿ ಕೊಡ್ತೀವಿ. ಸಣ್ಣ ರೈತರಿಗೆ ಬೇರೆ, ದೊಡ್ಡ ರೈತರಿಗೆ ಬೇರೆ ಇಲ್ರಿ ಎಲ್ರಿಗೂ ಕೊಡ್ತೀವಿ. ಎಲ್ರಿಗೂ ಕೊಡ್ತೀವಿ. ಎಣ್ಣೆ ಹೊಡಿ ಪಂಪ್ ಸಿಗ್ತಾರ? ಎಣ್ಣೆ ಹೊಡಿ ಪಂಪ್ ಕೊಡ್ತೀವಿ. ಇದು ಕೈ ಪಂಪ್ ಅಲ್ರಿ, ಇದು ಪಾರಸ್ ಸ್ಪ್ರೇಯರ್ ಎಲ್ಲ ಸಿಗ್ತದೆ. ಅದೆಲ್ಲ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಕೊಡ್ತೀವಿ. ಹನಿ ಮತ್ತು ತುಂತುರು ನೀರಾವರಿ ಯೋಜನೆ ಇರ್ತದ್ರಿ, ಏನೇನ್ ಕೊಡ್ತೀರಿ ಮೇಡಮ್? ಇದು ಹನಿ ಮತ್ತು ಹನಿ ನೀರಾವರಿನಾಗ್ರಿ ನಾವು ಇದು ಒಂದು ಡ್ರಿಪ್ ಅಂತಾರಲ್ರಿ. ಆ ಡ್ರಿಪ್ ನಾವು ಕಬ್ಬು ಬೆಳೆದವರಿಗೆ ಈ ಏರಿಯಾದಾಗ ಬಬಲೇಶ್ವರ್ನಾಗ ಕಬ್ಬು ಯಾರ್ಯಾರು ಬೆಳಿತಾರಲ್ರಿ, ಕಬ್ಬು ಮತ್ತು ತೊಗರಿ ಬೆಳೆದವರಿಗೆ ಡ್ರಿಪ್ ಕೊಡ್ತೀವಿ. ಅದಕ್ಕೆ ನೀವು ಕಬ್ಬು ಬೆಳಿಲೇಬೇಕ್ರಿ. ಇದನ್ನ ನಿಮ್ಗೆ 90% ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅದನ್ನ ಇನ್ಸ್ಟಾಲ್ ಆದ್ಮೇಲೆ ಎಲ್ಲ ಬಂದು ಕಂಪ್ನಿಯವ್ರಿಗೆ ಹೇಳ್ತೀವಿ. ಅವ್ರು ಬಂದು ನಿಮ್ ಹೊಲ್ದಾಗ ಹಾಕಿದ್ಮೇಲೆ ನಾವು ಬಂದು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಈ ತರ ಮಾಡಿ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಮೇಲೆ ಅದು ನಿಮ್ಗೆ ರಿಯಾಯಿತಿ ದರದಲ್ಲಿ ಸಿಗ್ತದೆ. ಎಷ್ಟು ಎಕರೆ ತನಕ ಕೊಡ್ತೀರಿ ಮೇಡಮ್? ನಿಮ್ಗೆ 5 ಎಕರೆವರೆಗೂ ಕೊಡ್ಬೋದು. 5 ಎಕರೆ ಆಮೇಲೆ ಮೇಲ್ಪಟ್ಟ 5 ಎಕರೆವರೆಗೆ ಕೊಡ್ತೀವಿ. ಇದು ತುಂತುರು ನೀರಾವರಿ ಯೋಜನೆಯಲ್ಲಿ ನಾವು ನಿಮ್ಗೆ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತೀವಿ. ಅದು ನಿಮ್ಗೆ ತುಂತುರು ನೀರಾವರಿ ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ನಿಮ್ಗೆ ಉತ್ತಾರಾಗ ಬಾವಿ ಅಂತ ಇರಬೇಕ್ರಿ. ನೀರಾವರಿ ಮೂಲ ಇದ್ದವ್ರಿಗೆ ಇಷ್ಟು ಕೊಡ್ತೀವ್ರಿ. ಅದು 90% ರಿಯಾಯಿತಿ ದರದಲ್ಲಿ ನಿಮ್ಗೆ ಕೊಡ್ತೀವಿ. ಇದರಿಂದ ಬಹಳ ಅನುಕೂಲ ಆಗ್ತದ್ರಿ. ಇದ್ರಲ್ಲಿ ನಿಮ್ಗೆ 75-90% ನಿಮ್ಗೆ ನೀರು ಉಳಿತದೆ. ಈಗ ಬೀಜನು ನಾವು ನಿಮ್ಗೆ ರಿಯಾಯಿತಿ ದರದಲ್ಲಿ ಕೊಡ್ತೀವ್ರಿ. ಈಗ ನಿಮ್ ಹಲಗಣಿ ಮಂದಿ, ಅರ್ಜುನ್ಗಿ ಮಂದಿ ಎಲ್ಲಾ ಬಂದ್ ಹೋಯ್ತಾರ ಬೀಜ. ಅದನ್ನ ನಾವು ಬೀಜನ ನಾವು ನಿಮ್ಗ ಯಾವ ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ, ಕಡ್ಲಿ, ತೊಗರಿ, ಮುಂಗಾರಾಗ ನಾವು ಮೆಕ್ಕೆಜೋಳ ಕೊಡ್ತೀವ್ರಿ. ಆಮೇಲೆ ಬಾಜರ ಅಂದ್ರೆ ಸಜ್ಜಿ ಕೊಡ್ತೀವಿ, ಶೇಂಗಾನು ಕೊಡ್ತೀವಿ. ಎಲ್ಲಾನು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ನಿಮ್ಗೆ ಹೊರಗಿನಕ್ಕಿಂತ ಕಡಿಮೆ ರೇಟ್ ಆಗ್ತದ್ರಿ. ಆಮೇಲೆ ನಮ್ಮ ಹತ್ರ ಸಿಗಂತ ಬೀಜಗಳು ಚಲೋ ಪ್ರಮಾಣದಾಗ ಅಂದ್ರೆ ಚಲೋ ಕ್ವಾಲಿಟಿನೂ ಚಲೋ ಇರ್ತದ್ರಿ. ಆ ಬೀಜದ ಜೊತೆ ಬೇಕಾದಂಥದ್ದು ಅದು ಬೀಜೋಪಚಾರ ಮಾಡಕ್ ಬೇಕಾಗಂತ PSP, ಟ್ರೈಕೋಡರ್ಮಾ, ರೈಜೋಬಿಯಂ ಅದನ್ನೂ ರಿಯಾಯಿತಿ ದರದಲ್ಲಿ. ಭೂಚೇತನ ಅಂತ ಬರೆದಿರಲಿ ಮೇಡಮ್, ಇದ್ರಲ್ಲಿ ಏನು? ಹೌದ್ರಿ, ಇದು ಭೂಚೇತನ ಅನ್ನೋದು ಬಹಳ ಮಹತ್ವಾಕಾಂಕ್ಷೆ ಯೋಜನೆ ರೀ. ಇದು ಭೂಚೇತನ ಅಂದ್ರೆ ಏನಂದ್ರಿ, ನಮ್ಮ ಭೂಮಿ ಒಳಗ ಸ್ವಲ್ಪ ಲಘು ಪೋಷಕಾಂಶ ಕಡಿಮೆ ಆಗ್ಯಾವ್ರಿ. ಅದ್ರ ಸಲಕ ಈ ಭೂಚೇತನ ಯೋಜನೆದಾಗ ನಾವು ನಿಮಗ ರೈತರಿಗೆಲ್ಲ ಲಘು ಪೋಷಕಾಂಶ ಬಳಸೋದ್ರಿಂದ ಎಷ್ಟು ಉತ್ಪನ್ನ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಆಮೇಲೆ ಖುಷ್ಕಿ ನಮ್ದೆಲ್ಲ ಖುಷ್ಕಿನೇ ಬಿಜಾಪುರ. ಅದಕ್ಕೆ ಎಷ್ಟೆಷ್ಟು ಖುಷ್ಕಿನಾಗ 25% ನಾವು ಜಾಸ್ತಿ ಮಾಡ್ಕೋಬೇಕಂದ್ರೆ ನಿಮ್ಮ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಬೀಜೋಪಚಾರ ಮಾಡಿ ಒಳ್ಳೆ ಬೀಜಗಳನ್ನು ಕೊಟ್ಟು ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಲಘು ಪೋಷಕಾಂಶ ಅಂತೀವಲ್ರಿ. ಈಗ ಎಲ್ರು ಬರೀ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಬಿಟ್ಟಾರ್ರಿ ಊರಾಗ. ಅದ್ರ ಹಾಕಿ ಬೇರೆ ಎಲ್ಲ ಲಘು ಪೋಷಕಾಂಶ ಬಿಟ್ಟಿರ್ ನೀವು. ಅದನ್ನ ಲಘು ಪೋಷಕಾಂಶ ಈ ಭೂಮಿಯಲ್ಲಿ ಕೊರತೆ ಇದ್ದಕ್ಕ ಅದನ್ನು ಹಾಕ್ಬೇಕ್ರಿ. ಚೇತನ ಅಲ್ದೇನೆ ನಮ್ಮ ಹತ್ರ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತದ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಕೃಷಿ ಪರಿಕರ ಅಂದ್ರೆ ಒಂದು ಪ್ರಾತ್ಯಕ್ಷಿತೆ ಕೊಡ್ತೀವ್ರಿ, ದೊಡ್ಡ ಸ್ಕೇಲ್ ಪ್ರಾತ್ಯಕ್ಷಿತೆ. ಅದಕ್ಕೆ ಬೇಕಾದಂತದ್ದು ಬೀಜ ಆಯ್ತು, ಲಘು ಪೋಷಕಾಂಶ ಆಯ್ತು, ಎಲ್ಲಾನು ನಿಮ್ ಊರಿಗೆ ತಲುಪಂಗ್ ಮಾಡ್ತೀವ್ರಿ. ಈಗ ಅದ್ರಲ್ಲಿ ನಾವು ಸಸ್ಯ ಸಂರಕ್ಷಣಾ ಔಷಧಿಗಳು ಕೊಡ್ತೀವ್ರಿ. ಆಮೇಲೆ PUC ಪೈಪ್ ಕೊಡ್ತೀವಿ. ಈಗ ನೋಡಿ ಅದು ಏನಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ದ್ವಿದಳ ಧಾನ್ಯಗಳಿವೆ. ತೊಗರಿ, ಕಡ್ಲಿ, ನಮ್ಮ ಬ್ಯಾಳೆ ಲಘು ಬೇರೆ
ಅದೇ ರೀತಿ ಯೋಜನೆ ಅದ್ರಾಗ ನಾವೆಲ್ಲಾನು ಕೊಡ್ತೀವಿ. ನಿಮ್ಗೆ 5 ಹೆಕ್ಟರ್ ಆಗೋಷ್ಟು ಪ್ರತಿ ಪರಿಕರನು ಕೊಡ್ತೀವಿ ನೋಡ್ರಿ. ಅದು ಯೋಜನೆಯಲ್ಲಿ ಬೆಳೆದಂತ ತೊಗರಿ ರೀ, ಇದು ಎಷ್ಟು ಚಲೋ ಬರ್ತದೆ. ಆಮೇಲೆ ಅದ್ರ ಫ್ರೀ ಆಗಿ IPM ಕಿಟ್ ಕೊಡ್ತೀವಿ. ನಿಮ್ ಊರಾಗ ಕೇಳಿದ್ರೆ ಗೊತ್ತಾಗ್ತದೆ. ಹಲಗನ್ಯಾಗ ನಾವು ಒಂದು IPM ಕಿಟ್ ಹಂಚೀವ್ರಿ, ಅದ ಫೋಟೋ ಅದ ನೋಡ್ರಿ ಇಲ್ಲಿ. ಆಮೇಲೆ ಅವ್ರಿಗೆ ಬೇಕಾದಂತ ಪರಿಕರನು ಕೊಡ್ತೀವಿ ನಾ NFS. ರೈತ ಕ್ಷೇತ್ರ ಪಾಠಶಾಲೆ ಅಂದ್ರೆ ಏನ್ರಿ ಮೇಡಮ್? ಇಲ್ಲಿ ಎಲ್ಲ ಫೋಟೋ ಹಾಕ್ಯಾರಲ್ರಿ. ಹೌದ್ರಿ, ಇದು ರೈತ ಕ್ಷೇತ್ರ ಪಾಠಶಾಲೆ ಅಂದ್ರಿ ರೈತರಿಗೆ ನಾವು ವಿಜ್ಞಾನಿಯಾಗಿ ಮಾಡಂತ ಒಂದು ಸ್ಕೂಲ್ ರೀ. ಬರ್ತದಲ್ರಿ ರೇಡಿಯೋದಾಗ ನಾವು ರೈತರ ಶಾಲೆಗೆ ಹೋಗಿ, ಅದು ಯೋಜನೆ ರೀ. ಅದ್ರಾಗ ನಾವ್ ಏನ್ ಮಾಡ್ತೀವಂದ್ರ ನಮ್ಮ ಹಣ್ಣುಗಾರರಿಗೆ ಮಲ್ಲು ಅಂತವ್ರಿಗೆ ನಾವು ಕಿಟ್ ಕೊಟ್ಟಿರ್ತೀವಿ. ಅವ್ರು ಹೋಗಿ ಊರಾಗ ಒಂದ್ 25 ಜನ ರೈತರಿಗೆ ಕೂಡಿಸಿ ವಾರ ಒಂದ್ ಕ್ಲಾಸ್ ತೋತಾರ್ರಿ. ಮತ್ತ ಅವ್ರಿಗೆ ನಾವ್ ಈ ತರ ಎಲ್ಲ ತರಬೇತಿ ಕೊಟ್ಟಿರ್ತೀವಿ ನಮ್ಮ ಹೋಬಳಿ ಮಟ್ಟದಾಗ. ಅವ್ರು ಹೋಗಿ ಊರಾಗೆಲ್ಲ ರೈತರಿಗೆ ಕರ್ಕೊಂಡು ಅದ್ರ ಬಗ್ಗೆ ಒಂದು ರೈತ ಕ್ಷೇತ್ರ ಪಾಠಶಾಲೆ ಅಂತ ಮಾಡ್ತಾರೆ. ನಾನು ಮಲ್ಲಯ್ಯ ಮಡಿವಾಳ ಹಿರೇಮಠ ಅಂತ, ಹನುಮಸಾಗರ ಗ್ರಾಮದವರು. ಬಬಲೇಶ್ವರ RSKಯಲ್ಲಿ ಬರುವಂಥ ರೈತರು. ಈ ಬಬಲೇಶ್ವರ RSKಯಿಂದ ನಾವು ಬಹಳಷ್ಟು ಸವಲತ್ತುಗಳನ್ನು ತೆಗೆದುಕೊಂಡಿವಿ. ಮೊದಲನೇದಾಗಿ ಹನಿ ನೀರಾವರಿಗೆ ಡ್ರಿಪ್ಪನ್ನು ತೆಗೆದುಕೊಂಡಿವಿ 75% ರಿಯಾಯಿತಿ ದರದಲ್ಲಿ. ಇದು ಮುಂಚೆ ನಮಗೆ ನೀರಿಂದ ಬಹಳ ತೊಂದರೆ ಆಗ್ತಿತ್ತು. ಈ ಹನಿ ನೀರಾವರಿ ಏನು ಇಲಾಖೆಯಿಂದ ತೆಗೆದುಕೊಂಡಿವಿ, 4 ಎಕರೆ ಜಮೀನು ನೀರು ಅಂತ ಒಂದು ಸ್ಥಿತಿ ಬಂತು. ಮೊದಲು 1 ಎಕರೆ 2 ಎಕರೆ ಮಾಡುವಷ್ಟು ಅಷ್ಟೇ ನೀರು ಸಾಲ್ತಿರಲಿಲ್ಲ. ಈಗ ಹನಿ ನೀರಾವರಿ ಜೋಡಿಸಿರೋದ್ರಿಂದ ನಮಗೆ ಇಳುವರಿಯಲ್ಲಿ ಒಂದು 25% ಇಳುವರಿನೂ ಜಾಸ್ತಿ ಆಗೈತಿ. ಒಂದನೇದು. ಎರಡನೇದು ಮತ್ತು ಬಯೋಡೈಜೆಸ್ಟನ್ನು ತೆಗೆದುಕೊಂಡಿವಿ. ಜೀವಸಾರ ಘಟಕವನ್ನು ಈ ಕೃಷಿ ಇಲಾಖೆಯಿಂದ ಹೋದ ವರ್ಷ ತೆಗೆದುಕೊಂಡಿವಿ. ಅದರಿಂದ ಏನಾಯ್ತಪ್ಪ ಅಂದ್ರೆ ನಮಗೆ ಏನು ಇವು ರಸಗೊಬ್ಬರ ಬಳಕೆ ಭಾಳ ಕಡಿಮೆ ಮಾಡ್ತೀವಿ. ಯಮನಪ್ಪ, ನಾವು ಶೇಗುಣಶಿರಿ. ನಾವು ಈಗಾಗಲೇ ಅಲ್ಲಿ ಶೇಗುಣಶಿ ಒಳಗೆ ಮೆಕ್ಕೆಜೋಳ ಒತ್ತೀನಿ ರೀ. ಇಳುವರಿ ಭಾರಿ ಚಲೋ ಬತ್ರಿ. ಮತ್ತು ಅದ್ರೊಳಗೆ ನಾವು ತೊಗೊಂಡು ಹೋಗಿದ್ದಕ್ಕಾಗಲೇ ನಮಗೆ ಖುಷಿನೂ ಆಯಿತು. ಕೇಂದ್ರ ತಗರಿ ಹಚ್ಚಿದಕ್ಕೆ ಸಮಸ್ಯೆ ಹುಳ ಭಾಳ ಆಗ್ಲತ್ತು ರೀ. ಹೆಂಗೆ ಮಾಡಬೇಕಪ್ಪ ಅಂತನಂಥದ್ದು ಯೋಚನೆ ಮಾಡಿರಿ. ಹಿಂದಿಂದ ರೈತರು ಇಲ್ಲಿ ನಮ್ಮ ಸೊಸೈಟಿ ಒಳಗೆ ಗ್ರಾಮ ಶೇಖರ್ನವರು ಕೇಳ್ಕೊಂಡು ಎಲ್ಲ ಪಂಪ್ ಕೊಡ್ತಿದ್ದೀನಿ. ಅದನ್ನು ತೊಗೊಂಡು ಹೋಗಿ ಪ್ರೆಸ್ ಮಾಡಿ ಔಷಧ ಮಾಡಿದರೆ ನಿನಗೆ ಚಲೋ ಇಳುವರಿ ಬರ್ತೈತಿ. ಅದನ್ನು ಪಂಪ್ ಯೂಸ್ ಮಾಡಬೇಕಾಗ್ತೈತಿ. ಯೂಸ್ ಮಾಡುವ ಅಂದ್ರೆ ನಿನಗೆ ಚಲೋ ಆಗ್ತೈತಿ ಬಾ ಅಂತಂದ್ರೆ, ಆಯ್ತು ರೀ ಸರ್ ನೋಡೋಣ್ರಿ ತಂದು ಬಂದ್ರಿ ಸರ್. ಅವಾಗಲೇ ನನಗೆ ಪಂಪ್ ಕೊಟ್ಟರು. ಅದ್ರ ಮೇಲೆ ನನಗೆ ತಗರಿ ಇಳುವರಿ ಚಲೋನು ಬತ್ರಿ. ನನಗೂ ಪಂಪ್ ಓದ್ತಿದ್ದಕ್ಕೂ ಖುಷಿನೂ ಆಯ್ತು ರೀ ಸರ್. ಆಮೇಲಿಂದ ಮುಂದೆ ಏನೈತಿರಲ್ಲ ರೀ, ಪಿಂಕ್ಲರ್ ಒಯ್ಬೇಕಂತ ನೀರು ಶೇಂಗಾ ಹಾಕೀನಿ ಸರ್. ಶೇಂಗಾ ಹಾಕೋ ಟೈಮ್ದಾಗ ಏನತ್ತೈತಿ, ನೀರು ಸರಿ ಹಾಯ್ತಿದ್ದಿಲ್ಲ ಸರ್. ಪಿಂಕ್ಲರ್ ಓದಿದ ಮೇಲೆ ಇಳುವರಿನೂ ಚಲೋ ಬತ್ರಿ. ಪಿಂಕ್ಲರ್ ನೀರು ಹೊಡೆದಿದ್ದಕ್ಕಾದ್ರೂ ಮಳೆ ಎಣ್ಣೆ ಮೇಲೆ ರೋಗನೂ ತಳಿತೀರಿ ಸರ್. ಅದು ನನ್ನ ಹೆಸರು ಸಂಗಪ್ಪ ಬಾಳಪ್ಪ ಮದರ್ಕಂಡಿ, ಊರ ಹನುಮಸಾಗರ, ಬಿಜಾಪುರ ತಾಲೂಕು. ಆಮೇಲೆ ನೇಗ್ಲಿ ಓದೋಕ್ಕೆ ನಮಗೆ ಒಳ್ಳೆಯ ಇದನ್ನು ಫಲವತ್ತಾದ ಇದನ್ನು ಸಿಗ್ತೈತಿ. ಇದಕ್ಕೆ ಮುಂದೆ ಏನೈತಿ ಗಳೆ ಕೊಡೋದು ಇದು ಮಾಡೋದು ಮಾಡ್ತೀವಿ. ಮುಂದೆ ಆಮೇಲೆ ಇದು ಸಬ್ಸಿಡಿ ಕೊಟ್ಟು ತೊಗೊಂಡಿದ್ದೀರಿ? ಹಾಂ, ಸಬ್ಸಿಡಿ. ಎಷ್ಟು ಕೊಟ್ಟಾರ ಸಬ್ಸಿಡಿ? ಸಬ್ಸಿಡಿ ಆಗೋ 37,000 ತುಂಬಿದ್ರಿ 2 ವರ್ಷದ ಹಿಂದೆ ಹೋಗಿ. 37,000 ಎಷ್ಟಾಯ್ತು. ಯಾವ ಬೆಳೆಗೆ ಉಪಯೋಗ ಮಾಡ್ತೀರಿ ಇದನ್ನು? ಇದು ಬೆಳೆ ತೆಗೆದ ಮೇಲೆ ಪಲ್ಟಿ ಹೊಡೆದು ನೇಗ್ಲಿ ಹೊಡ್ತೀವಿ.